Hello everyone. In this video, I am going to explain the concept valuation and verification of stock in trade. ಸ್ಟಾಕ್ ಇನ್ ಟ್ರೇಡ್ಗೆ ರಿಲೇಟೆಡ್ ಆಗಿ ಹೇಗೆ ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಯೇಷನ್ ಮಾಡೋದು ಅಂತ. ಸ್ಟಾಕ್ ಇನ್ ಟ್ರೇಡ್ ಈಸ್ ದ ಲೈಫ್ ಬ್ಲಡ್ ಆಫ್ ಎ ಬಿಸ್ನೆಸ್. ಇಟ್ಸ್ ಕರೆಕ್ಟ್ ರೆಕಾರ್ಡಿಂಗ್ ಆ್ಯಂಡ್ ಚೆಕಿಂಗ್ ಆಫ್ ಇಟ್ಸ್ ಫಿಸಿಕಲ್ ಪ್ರೆಸೆನ್ಸ್ ಆ್ಯಂಡ್ ವ್ಯಾಲ್ಯೂಯೇಷನ್ ಈಸ್ ದ ಮೇನ್ ಡ್ಯೂಟಿ ಆಫ್ ಆ್ಯನ್ ಆಡಿಟರ್. ಸ್ಟಾಕ್ ಅಂತಂದರೆ ನಿಮಗೆ ಗೊತ್ತು, ಒಂದು ಕಂಪನಿಯಲ್ಲಿ ಇರುವಂತಹ ಇನ್ವೆಂಟರಿ ಆಗಿರುತ್ತೆ. ಅಂತಂದರೆ ಒಂದು ಕಂಪನಿ ಏನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ಸು ಅಥವಾ ಗೂಡ್ಸ್ ಏನಿರುತ್ತೆ ಅದನ್ನು ಸ್ಟಾಕ್ ಅಂತ ಕರಿತೀವಿ. ಅಂದರೆ ಈಗಾಗಲೇ ಸೇಲ್ಸಿಗೆ ರೆಡಿಯಾಗಿರುವಂಥ ಪ್ರಾಡಕ್ಟು. ಅದರಲ್ಲಿ ಕೆಲವು ಡಿಫ್ರೆಂಟ್ ಟೈಪ್ಸ್ ಕೂಡ ಇರುತ್ತೆ. ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಂತಲೇ ರಾ ಮೆಟೀರಿಯಲ್ ಸ್ಟೋರ್ ಮಾಡಿಟ್ಟಿರ್ತಾರೆ, ಮತ್ತು ಸೆಮಿ ಫಿನಿಷಡ್ ಗೂಡ್ಸನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ, ಹಾಗೆ ಫಿನಿಷಡ್ ಗೂಡ್ಸನ್ನು ಕೂಡ ಸ್ಟೋರ್ ಮಾಡಿಟ್ಟಿರ್ತಾರೆ. ಇವುಗಳನ್ನ ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಇದು ಲೈಫ್ ಬ್ಲಡ್ ಆಫ್ ಎ ಬಿಸ್ನೆಸ್ ಅಂತ ಕರಿತೀವಿ. ಅಂತಂದರೆ ಒಂದು ಬಿಸ್ನೆಸ್ಸಲ್ಲಿ ಮೇಯ್ನ್ ಥಿಂಗ್ ಅಂತ ಹೇಳ್ಬೋದು, ಮೇಯ್ನ್ ಐಟಮ್ ಅಂತ ಹೇಳ್ಬೋದು ಸ್ಟಾಕ್ ಅನ್ನೋದು. ಒಂದು ಬಿಸ್ನೆಸ್ ಆಪ್ರೇಟ್ ಆಗಬೇಕು ಅಂತಂದರೆ ಅಲ್ಲಿ ಸ್ಟಾಕ್ ಅನ್ನೋದು ಇರಲೇಬೇಕಾಗಿರುತ್ತೆ. ಹಾಗಾಗಿ ಇಟ್ಸ್ ಕರೆಕ್ಟ್ ರೆಕಾರ್ಡಿಂಗ್ ಆ್ಯಂಡ್ ಚೆಕಿಂಗ್ ಆಫ್ ಇಟ್ಸ್ ಫಿಸಿಕಲ್ ಪ್ರೆಸೆನ್ಸ್ ಆ್ಯಂಡ್ ವ್ಯಾಲ್ಯೂಯೇಷನ್ ಈಸ್ ದ ಮೇನ್ ಡ್ಯೂಟಿ ಆಫ್ ಆ್ಯನ್ ಆಡಿಟರ್. ಹಾಗಾಗಿ ಒಬ್ಬ ಆಡಿಟರ್ ಏನು ಮಾಡಬೇಕಾಗುತ್ತೆ, ಅವುಗಳನ್ನ ಕರೆಕ್ಟಾಗಿ ರೆಕಾರ್ಡಿಂಗು ಮತ್ತು ಚೆಕಿಂಗನ್ನು ಮಾಡಬೇಕಾಗುತ್ತೆ. ಎಷ್ಟು ಸ್ಟಾಕ್ ಇನ್ ಟ್ರೇಡ್ ಇದೆ, ಫಿಸಿಕಲ್ ಪ್ರೆಸೆನ್ಸ್ ಎಷ್ಟಿದೆ ಅಂತ ವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಇಟ್ಸ್ ಇನ್ಕರೆಕ್ಟ್ ರೆಕಾರ್ಡಿಂಗ್, ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ವಿಲ್ ಅಡ್ವರ್ಸ್ಲಿ ಅಫೆಕ್ಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಪೀರಿಯಡ್. ಇಟ್ ವಿಲ್ ಆಲ್ಸೋ ಅಫೆಕ್ಟ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ದ ಅಸೆಟ್ಸ್ ಆ್ಯಂಡ್ ನೆಟ್ ವರ್ತ್ ವಿಲ್ ಪ್ರೆಸೆಂಟ್ ಎ ರಾಂಗ್ ಪಿಕ್ಚರ್. ಏನಾದರೂ ಆ ಒಂದು ಸ್ಟಾಕ್ ಇನ್ ಟ್ರೇಡನ್ನು ಇನ್ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ರೆ ಅಥವಾ ವೆರಿಫಿಕೇಷನ್ ಮಾಡಿದ್ರೆ, ವ್ಯಾಲ್ಯೂಯೇಷನ್ ಮಾಡಿದ್ರೆ, ಅದು ಆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಬ್ಯಾಲೆನ್ಸ್ ಶೀಟಲ್ಲಿ ಏನು ತೋರಿಸೋ ಅಂಥ ಬ್ಯಾಲೆನ್ಸ್ ಶೀಟ್ ಮೇಲೆ ಕೂಡ ರಾಂಗ್ ಇನ್ಫಾರ್ಮೇಷನ್ಸನ್ನು ತೋರಿಸಿದ್ರೆ ಅದು ಕೂಡ ಬ್ಯಾಲೆನ್ಸ್ ಶೀಟು ಮತ್ತು ಅಲ್ಲಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಅದರ ನೆಟ್ವರ್ತು ರಾಂಗ್ ಪಿಕ್ಚರು ತೋರಿಸ್ತಾ ಹೋಗುತ್ತೆ. ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಮೇಲೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಂಪನಿ ಏನು ಮಾಡಬೇಕು ಅಂತಂದರೆ ಸ್ಟಾಕ್ ಇನ್ ಟ್ರೇಡಿಗೆ ರಿಲೇಟೆಡ್ ಆಗಿ ಕರೆಕ್ಟ್ ಇನ್ಫಾರ್ಮೇಷನ್ಸನ್ನು ಮೆಷರ್ ಮಾಡಬೇಕು. ಹಾಗೆಯೇ ಒಬ್ಬ ಆಡಿಟರು ಕೂಡ ಕರೆಕ್ಟ್ ವೇನಲ್ಲಿ ಅದನ್ನು ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. The research committee of the Institute of Chartered Accountants of India, the stock in trade can be divided into 3 parts. ಈ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅವ್ರು ಏನಿದ್ದಾರೆ ಅವರು ಸ್ಟಾಕ್ ಇನ್ ಟ್ರೇಡನ್ನು 3 ಟೈಪಲ್ಲಿ ಡಿವೈಡ್ ಮಾಡ್ತಾರೆ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ 3 ಟೈಪಲ್ಲಿ ಡಿವೈಡ್ ಮಾಡ್ತಾರೆ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತಂದರೆ ಇಟ್ಸ್ ವ್ಯಾಲ್ಯೂಯೇಷನ್ ಈಸ್ ಡನ್ ಅಟ್ cost. It should be verified from the list of stock, which in turn should be compared with the stock register and other accounts. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತಂದರೆ ಈಗ ಫಿನಿಶ್ಡ್ ಗೂಡ್ಸನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ರಾ ಮೆಟೀರಿಯಲ್ಸ್, ಇವುಗಳನ್ನು ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಕರೀತಾರೆ. ಇದು ಕಾಸ್ಟ್ ಬೇಸಿಸ್ ಮೇಲೆ ಇವುಗಳನ್ನ ವ್ಯಾಲ್ಯೂಯೇಷನ್ ಮಾಡೋ ಅಂಥದ್ದು. ಮತ್ತು ಆ ಒಂದು ಸ್ಟಾಕ್ ಲೀಸ್ಟ್ ಏನಿರುತ್ತೆ ಅದನ್ನು ಸ್ಟಾಕ್ ರಿಜಿಸ್ಟರ್ ಜೊತೆ ಮತ್ತು ಸ್ಟಾಕ್ ಅಕೌಂಟ್ ಜೊತೆ ಕಂಪ್ಯಾರಿಸನ್ ಮಾಡಿಬಿಟ್ಟು ಒಬ್ಬ ಆಡಿಟರು ವೆರಿಫೈ ಮಾಡಬೇಕಾಗುತ್ತೆ. ಅಂತಂದರೆ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಯೂನಿಟ್ಸ್ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ್ದಾರೆ, ಅದ್ರ ಕಾಸ್ಟ್ ಎಷ್ಟಿದೆ ಅಂತ ನೀಟಾಗಿ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಇನ್ ಪ್ರೋಗ್ರೆಸ್ ಅಂತಂದರೆ ಸ್ಟಾಕ್ ಆಫ್ ಸೆಮಿ ಫಿನಿಶ್ಡ್ ಗೂಡ್ಸ್ ಅಥವಾ ಸೆಮಿ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂತ ಕರಿತೀವಿ. ಅಂತಂದರೆ ಅರ್ಧ ಮ್ಯಾನುಫ್ಯಾಕ್ಚರ್ ಆಗಿರೋ ಅಂಥದ್ದು. ಈಗ ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಬೇಕಾಗಿರೋವಂಥ ಇಂಜಿನ್ ಆಗಿರ್ಬೋದು, ಟಯರ್ಸ್ ಆಗಿರ್ಬೋದು, ಇವೆಲ್ಲ ಸೆಮಿ ಫಿನಿಶ್ಡ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವುಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೀಗೆ ಅರ್ಧ ಮ್ಯಾನುಫ್ಯಾಕ್ಚರ್ ಆಗಿರೋ ಅಂಥದ್ದು ಅಥವಾ ಬೇರೆ ಬೇರೆ ಸೆಮಿ ಪಾರ್ಟ್ಸ್ ಏನು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅವನ್ನು ತಂದುಬಿಟ್ಟು ಮಾಡೋ ಅಂಥದ್ದು, ಇದನ್ನು ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 1960, ಇಟ್ ಈಸ್ ಶೋನ್ ಆನ್ ದ ಕ್ಯಾಪಿಟಲ್ ಸೈಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಇಟ್ ಶುಡ್ ಆಲ್ವೇಸ್ ಬಿ ಶೋನ್ ಅಟ್ ಕಾಸ್ಟ್. ಈ ಕಂಪನಿ ಆ್ಯಕ್ಟ್ ಏನಿದೆ 1960, ಇದರ ಪ್ರಕಾರ ಕ್ಯಾಪಿಟಲ್ ಸೈಡಲ್ಲಿ ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಸೈಡಲ್ಲಿ ಈ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಮೆನ್ಷನ್ ಮಾಡಬೇಕು. ಮತ್ತು ಇದೊಂದು ಕಾಸ್ಟ್ ಅಂತ
ಕನ್ಸಿಡರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಕಾಸ್ಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಇಟ್ ಶುಡ್ ಬಿ ವ್ಯಾಲ್ಯೂಡ್ ಆ್ಯಸ್ ಅಂಡರ್. ಫಿನಿಶ್ಡ್ ಗೂಡ್ಸ್ ಅಂತಂದರೆ ಏನು, ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿಬಿಟ್ಟು ಸೇಲ್ಸಿಗೆ ರೆಡಿ ಆಗಿರೋವಂಥ ಪ್ರಾಡಕ್ಟು. ಇದನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತಂದರೆ, ಎ ಲೀಸ್ಟ್ ಆಫ್ ದ ಗೂಡ್ಸ್ ಇನ್ ಸ್ಟಾಕ್ ಆನ್ ದ ಲಾಸ್ಟ್ ಡೇ ಆಫ್ ದ ಫಿನಾನ್ಷಿಯಲ್ ಇಯರ್ ಶುಡ್ ಪ್ರಿಪೇರ್ಡ್ ವಿಚ್ ಶುಡ್ ಬಿ ಕಂಪೇರ್ಡ್ ವಿತ್ ದ ಗೂಡ್ಸ್ ಅಕೌಂಟ್. ಅಂತಂದರೆ ಈ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಯಾವ ರೀತಿ ವ್ಯಾಲ್ಯೂ ಮಾಡಬೇಕಂತಂದರೆ, ಫಿನಾನ್ಷಿಯಲ್ ಇಯರ್ ಯಾವಾಗ ಎಂಡ್ ಆಗುತ್ತೆ, ಆ ಲಾಸ್ಟ್ ಡೇ ಇರುತ್ತಲ್ಲ ಅವತ್ತು ಆ ಒಂದು ಗೂಡ್ಸ್ ಇನ್ ಸ್ಟಾಕು ಎಷ್ಟಿತ್ತು ಆ ಲೀಸ್ಟಲ್ಲಿ, ಅದರ ಲೀಸ್ಟ್ ಎಷ್ಟಿತ್ತು, ಎಷ್ಟು ಗೂಡ್ಸು ಸ್ಟಾಕಲ್ಲಿ ಹಾಗೆ ಇತ್ತು, ಆ ಒಂದು ಲೀಸ್ಟನ್ನು ಕನ್ಸಿಡರ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತು ಇದನ್ನು ಗೂಡ್ಸ್ ಅಕೌಂಟ್ ಜೊತೆ ಕಂಪ್ಯಾರಿಸನ್ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಜನರಲಿ ಸಚ್ ಗೂಡ್ಸ್ ಆರ್ ವ್ಯಾಲ್ಯೂಡ್ ಆಟ್ ಕಾಸ್ಟ್. ಇದನ್ನು ಕೂಡ ಕಾಸ್ಟ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಯೇಷನ್ ಮಾಡುವಂಥದ್ದು. ನೆಕ್ಸ್ಟ್, ವೆರಿಫಿಕೇಷನ್ ಆಫ್ ಸ್ಟಾಕ್ ಆ್ಯಂಡ್ ಜನರಲ್ ರೂಲ್ಸ್. ಈ ಸ್ಟಾಕನ್ನು ವೆರಿಫಿಕೇಷನ್ ಮಾಡೋದು ಹೇಗೆ ಮತ್ತು ಯಾವ ಥರ ರೂಲ್ಸನ್ನು ಫಾಲೋ ಮಾಡ್ತಾರೆ ಅಂತ ಒನ್ ಬೈ ಒನ್ ನೋಡೋಣ. ದ ಆಡಿಟರ್ ಶುಡ್ ಎಕ್ಸಾಮಿನ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ವೆರಿಫಿಕೇಷನ್ ಆಫ್ ಸ್ಟಾಕ್. ಫಸ್ಟ್ ಒನ್, ವೆದರ್ ಅಂತಂದರೆ ಇಂಟರ್ನಲ್ ಚೆಕ್ ಸಿಸ್ಟಮ್ ಅನ್ನೋದು ಒಂದು ಆರ್ಗನೈಸೇಷನಲ್ಲಿ ಇದೆಯಾ ಇಲ್ವಾ, ಮತ್ತು ಆ ಕಂಪನಿ ಆ ಒಂದು ಇಂಟರ್ನಲ್ ಚೆಕ್ ಸಿಸ್ಟಮ್ಗೆ ಎಷ್ಟು ಡಿಪೆಂಡ್ ಆಗಿದೆ ಅಂತ ನೋಡಬೇಕು. ಇಂಟರ್ನಲ್ ಚೆಕ್ ಸಿಸ್ಟಮ್ ಅಂತಂದರೆ ಏನು ಅಂತ ನೀವು ಸೆಕೆಂಡ್ ಚಾಪ್ಟರಲ್ಲೇ ನೋಡಿದ್ದೀರಾ. ಅಂತಂದರೆ ಒಂದು ಕಂಪನಿ ಒಳಗಡೆ ಏನು ಮಾಡೋವಂಥದ್ದು, ಒಂದು ಸೆಪ್ರೇಟ್ ಡಿಪಾರ್ಟ್ಮೆಂಟನ್ನು ಮಾಡಿಬಿಟ್ಟು ಆ ಕಂಪನಿಯವರು ವೆರಿಫಿಕೇಷನ್ ಮಾಡೋವಂಥದ್ದು, ಅದನ್ನು ಇಂಟರ್ನಲ್ ಚೆಕ್ ಸಿಸ್ಟಮ್ ಅಂತ ಕರೀತಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತಿದೆ, ಕಂಪನಿಯಲ್ಲಿ ಅದು ಎಕ್ಸಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ನೆಕ್ಸ್ಟ್, ಗೂಡ್ಸ್ ಅಕೌಂಟ್ ಶುಡ್ ಬಿ ಕಂಪೇರ್ಡ್ ವಿತ್ ಸ್ಟಾಕ್. ಅಂತಂದರೆ ಕಂಪನಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕಾದ್ರೆ, ಅಂತಂದರೆ ಜರ್ನಲ್ ಎಂಟ್ರೀಸು ಮತ್ತು ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಗೂಡ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರ್ತಾರೆ. ಆ ಒಂದು ಗೂಡ್ಸ್ ಅಕೌಂಟು ಮತ್ತು ಆ್ಯಕ್ಚುಲಾಗಿ ಇರುವಂಥ ಸ್ಟಾಕು ಅವೆರಡಕ್ಕನ್ನು ಕಂಪ್ಯಾರಿಸನ್ ಮಾಡಿ ನೋಡಬೇಕು ಒಬ್ಬ ಆಡಿಟರು ಈ ಕೆಲಸವನ್ನು ಮಾಡೋ ಅಂಥದ್ದು. ನೆಕ್ಸ್ಟ್, ಥರ್ಡ್ ಒನ್, ದ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಶುಡ್ ಬಿ ಡನ್ ಬೈ ಎ ರೆಸ್ಪಾನ್ಸಿಬಲ್ ಆಫೀಸರ್ ಆ್ಯಂಡ್ ಸ್ಟಾಕ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಸೈನ್ಡ್ ಬೈ ಎಂಪ್ಲಾಯೀಸ್ ಪ್ರಿಪೇರಿಂಗ್ ದ ಸ್ಟಾಕ್ ಸ್ಟೇಟ್ಮೆಂಟ್ಸ್. ಈ ಒಂದು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಅನ್ನೋದು ಆ ಒಂದು ರೆಸ್ಪಾನ್ಸಿಬಲ್ ಆಫೀಸರ್ ಯಾರಿರ್ತಾರೆ ಅಂತಂದರೆ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ಬೋದು ಅಥವಾ ಒಂದು ಮ್ಯಾನೇಜ್ಮೆಂಟಲ್ಲಿ ಬರುವಂಥ ಹೆಡ್ ಆಗಿರ್ಬೋದು, ಅವರು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕನ್ನು ಮಾಡಬೇಕು. ಹಾಗೆಯೇ ಯಾರು ಈ ಒಂದು ಸ್ಟಾಕ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿರ್ತಾರೆ ಎಂಪ್ಲಾಯಿ, ಅವರ ಸಿಗ್ನೇಚರು ಆ ಒಂದು ಸ್ಟಾಕ್ ಸ್ಟೇಟ್ಮೆಂಟಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟ್, ಸ್ಟಾಕ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಕಂಪೇರ್ಡ್ ವಿತ್ ದ ಎಂಟ್ರೀಸ್. ದ ಡಿಫ್ರೆನ್ಸ್ ಇಫ್ ಎನಿ ಶುಡ್ ಬಿ ಎಂಕ್ವೈರ್ಡ್ ಇಂಟು. ಅಂತಂದರೆ ಸ್ಟಾಕ್ ಸ್ಟೇಟ್ಮೆಂಟ್ ಏನು ಪ್ರಿಪೇರ್ ಮಾಡಿರ್ತಾರೆ ಆ ಸ್ಟೇಟ್ಮೆಂಟ್ಗಳನ್ನ ಅಂತಂದರೆ ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ವಿಚಾರಿಸ್ಬೇಕಾಗತ್ತೆ. ಅಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ, ಆ ಒಂದು ಸ್ಟಾಕ್ ಸ್ಟೇಟ್ಮೆಂಟ್ ಯಾರು ಪ್ರಿಪೇರ್ ಮಾಡಿರ್ತಾರೆ, ಅಥವಾ ಆ ಒಂದು ಕಂಪನಿ ಮ್ಯಾನೇಜ್ಮೆಂಟು ಅವ್ರ ಜೊತೆ ಏನು ಮಾಡಬೇಕು, ಆಡಿಟರು ಎಂಕ್ವೈರಿ ಮಾಡಬೇಕಾಗತ್ತೆ. ನೆಕ್ಸ್ಟು, ಸ್ಟಾಕ್ ಸ್ಟೇಟ್ಮೆಂಟ್ ಶುಡ್ ಬಿ ಕಂಪೇರ್ಡ್ ವಿತ್ ಪ್ರೀವಿಯಸ್ ಇಯರ್ಸ್ ಸ್ಟೇಟ್ಮೆಂಟ್ಸ್. ಶಾರ್ಟೇಜ್ ಆರ್ ಎಕ್ಸಸ್ ಶುಡ್ ಬಿ ಇಂಕ್ವೈರ್ಡ್ ಇಂಟು. ಈ ಸ್ಟಾಕ್ ಸ್ಟೇಟ್ಮೆಂಟನ್ನು ಪ್ರೀವಿಯಸ್ ಇಯರ್ ಪ್ರಿಪೇರ್ ಮಾಡಿರ್ತಾರಲ್ಲ ಆ ಸ್ಟೇಟ್ಮೆಂಟ್ ಜೊತೆ ಕಂಪ್ಯಾರಿಸನ್ ಮಾಡಬೇಕು. ಆ ಒಂದು ಕಂಪ್ಯಾರಿಸನ್ ಮಾಡಿ ನೋಡಿದಾಗ, ಯಾಕಂತಂದರೆ ಪ್ರೀವಿಯಸ್ ಇಯರ್ದು ಏನು ಸ್ಟಾಕ್ ಉಳ್ಕೊಂಡಿರುತ್ತೆ, ಆ ಒಂದು ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಅದನ್ನು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅವೆರಡಕ್ಕೂ ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಶಾರ್ಟೇಜ್ ಮತ್ತು ಎಕ್ಸಸ್ ಇತ್ತು ಅಂತಂದರೆ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸ್ಟಾಕ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಕಂಪೇರ್ಡ್ ವಿತ್ ದ ಸ್ಟಾಕ್ ರಿಜಿಸ್ಟರ್. ಈ ಸ್ಟಾಕ್ ಸ್ಟೇಟ್ಮೆಂಟ್ಸನ್ನು ಸ್ಟಾಕ್ ರಿಜಿಸ್ಟರ್ ಜೊತೆ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸ್ಟಾಕ್ ರಿಜಿಸ್ಟರನ್ನು ಮೇಂಟೈನ್ ಮಾಡಿರ್ತಾರೆ ಮತ್ತು ಸ್ಟಾಕ್ ಸ್ಟೇಟ್ಮೆಂಟ್ಸು ಕೂಡ ಪ್ರಿಪೇರ್ ಮಾಡಿರ್ತಾರೆ, ಎರಡಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಿ ನೋಡಬೇಕು. ನೆಕ್ಸ್ಟ್, ಫಿಗರ್ಸ್ ಆಫ್ ಸ್ಟಾಕ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಚೆಕ್ಡ್. ಸ್ಟಾಕ್ ಸ್ಟೇಟ್ಮೆಂಟಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಆ ಒಂದು ಫಿಗರ್ಸ್ ನಂಬರ್ಸ್ ಹಾಕಿರ್ತಾರಲ್ಲ, ಆ ಯೂನಿಟ್ಟು ಕ್ವಾಂಟಿಟಿ ನಂಬರ್ಸ್ ಏನಿರುತ್ತೆ ಅದನ್ನು
ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ದ ಆಡಿಟರ್ ಶುಡ್ ಆಲ್ಸೋ ಚೆಕ್ ದ ಬೇಸಿಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಆ್ಯಂಡ್ ಶುಡ್ see that it has been properly valued in accordance with the generally accepted conventions and principles. ಅಂತಂದರೆ ಆಡಿಟರ್ ಏನು ಮಾಡಬೇಕು ಅಂತಂದರೆ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕನ್ನು ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಅಲ್ಲಿ ಡಿಫ್ರೆಂಟ್ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಮಾಡ್ತಾ ಹೋಗ್ತಾರೆ. ಆ ಮೆಥಡ್ ಯಾವುದು, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಮತ್ತು ಏನು ಅಕೌಂಟ್ ರಿಲೇಟೆಡ್ ಆಗಿ ಏನು ಪ್ರಿಪೇರ್ ಮಾಡಿದಾರಾ, ಆ ಒಂದು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಅನ್ನೋದು ಅದ್ರ ಪ್ರಕಾರ ಆಗ್ತಿದೆಯಾ ಅಂತ ಒಬ್ಬ ಆಡಿಟರ್ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ದ ಕ್ವಾಂಟಿಟಿ ಆಫ್ ಸ್ಟಾಕ್ ಶುಡ್ ಬಿ ವೆರಿಫೈಡ್ ಫ್ರಮ್ ಪರ್ಚೇಸ್ ಸೇಲ್ ಸ್ಟೇಟ್ಮೆಂಟ್ಸ್. ಆ ಒಂದು ಪರ್ಚೇಸ್ ಸೇಲ್ ಸ್ಟೇಟ್ಮೆಂಟ್ಸಲ್ಲಿ ಏನು ಕ್ವಾಂಟಿಟಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ವೆರಿಫೈ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಅಲ್ಲಿ ಮಿಸ್ಟೇಕ್ಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ, ಮತ್ತು ಫಾಲ್ಸ್ ಇನ್ಫಾರ್ಮೇಷನ್ಸು ಕೂಡ ಹಾಕಿರ್ತಾರೆ, ಹಾಗಾಗಿ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ದ ಆಡಿಟರ್ ಶುಡ್ ಟೇಕ್ ಕೇರ್ ದಟ್ ಗೂಡ್ಸ್ ರಿಸೀವ್ಡ್ ಆನ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸ್ಟಾಕ್. ದೀಸ್ ಗೂಡ್ಸ್ ಶುಡ್ ಬಿ ಕೆಪ್ಟ್ ಸಪ್ರೇಟ್ ಫ್ರಮ್ ದ ಸ್ಟಾಕ್. ಆಡಿಟರ್ ಏನು ಮಾಡಬೇಕು ಅಂತಂದರೆ, ಈಗ ಕೆಲವೊಂದು ಸ್ಟಾಕ್ ಏನಾಗಿರುತ್ತೆ ಅಂತಂದರೆ ರಿಟರ್ನ್ ಆಗಿರುತ್ತೆ, ಅಥವಾ ಅಪ್ರೂವಲ್ ಬೇಸಿಸ್ ಮೇಲೆ ರಿಸೀವ್ ಮಾಡ್ಕೊಂಡಿರ್ತಾರೆ. ಇಂಥ ಸ್ಟಾಕ್ಗಳನ್ನು ಮಾಮೂಲಿ ಎಲ್ಲ ಸ್ಟಾಕ್ ಜೊತೆ ಅದನ್ನು ಮರ್ಜ್ ಮಾಡೋ ಹಾಗಿರೋದಿಲ್ಲ, ಅದನ್ನು ಸಪ್ರೇಟ್ ಸ್ಟಾಕಿಂದ ಸಪ್ರೇಟಾಗಿ ಇಡಬೇಕು. ಅದೇನು ರಿಟರ್ನ್ ಆಗಿರುತ್ತೆ, ಈಗ ಸೇಲ್ಸ್ ಮಾಡಿರ್ತಾರೆ, ಆ ಸೇಲಲ್ಲಿ ಏನಾದರೂ ಡಿಫಾಲ್ಟ್ ಇದ್ದರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಡ್ಯಾಮೇಜಸ್ ಇದ್ದರೆ ಅದನ್ನು ವಾಪಸ್ ಕಳಿಸ್ತಾರೆ, ಅದನ್ನು ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ಈ ರೀತಿ ಸೇಲ್ಸ್ ರಿಟರ್ನ್ಸ್ ಏನಿರುತ್ತೆ ಅದನ್ನು ಮತ್ತೆ ಸ್ಟಾಕ್ ಜೊತೆ ಇಡಬಾರ್ದು, ಅದನ್ನು ಸಪ್ರೇಟಾಗಿ ಇಟ್ಟಿರಬೇಕಾಗತ್ತೆ. ಆ ರೀತಿ ಸಪ್ರೇಷನ್ಸ್ ಮಾಡಿದಾರಾ ಇಲ್ವಾ ಅನ್ನೋದನ್ನು ಆಡಿಟರು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಗೂಡ್ಸ್ ರಿಸೀವ್ಡ್ ಆನ್ ಚಲನ್ ಶುಡ್ ಆಲ್ಸೋ ಬಿ ಎಂಟರ್ಡ್ ಸಪ್ರೇಟ್ಲಿ. ದೀಸ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಸ್ಟಾಕ್. ಏನು ಚಲನ್ ಇದ್ರ ಮೇಲೆ ರಿಸೀವ್ ಮಾಡ್ಕೊಂಡಿರ್ತಾರಲ್ಲ ಗೂಡ್ಸು, ಅದನ್ನು ಸಪ್ರೇಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಆ ಒಂದು ಸ್ಟಾಕ್ ಜೊತೆ ಅದು ಇನ್ಕ್ಲೂಡ್ ಆಗಿರಬಾರ್ದು, ಆ ರೀತಿ ನೋಡಬೇಕು. ನೆಕ್ಸ್ಟ್, ಸ್ಟಾಕ್ ಮೀನ್ಸ್ ಸ್ಟಾಕ್ ಇನ್ ಟ್ರೇಡ್. ಅದರ್ ಸ್ಟಾಕ್ಸ್ ಲೈಕ್ ಲೂಸ್ ಟು ಸ್ಟಾಕ್ ಅಂತ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್, ಪರ್ಚೇಸ್ ಲೆಡ್ಜರ್ ಫಾರ್ ಎ ಫ್ಯೂ ಲಾಸ್ಟ್ ವೀಕ್ಸ್ ಆಫ್ ದ ಇಯರ್ ಶುಡ್ ಬಿ ಕೇರ್ಫುಲಿ ಎಕ್ಸಾಮಿನ್ಡ್. ಏನು ಪ್ರೀವಿಯಸ್ 1 ಮಂತಿಂದ ಏನು ಪರ್ಚೇಸ್ ಲೆಡ್ಜರನ್ನು ಪ್ರಿಪೇರ್ ಮಾಡಿರ್ತಾರೆ, ಪರ್ಚೇಸ್ ಅಕೌಂಟ್ ಪ್ರಿಪೇರ್ ಮಾಡಿರ್ತಾರೆ, ಅದನ್ನು ಕೇರ್ಫುಲ್ಲಾಗಿ ಎಕ್ಸಾಮಿನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್, ದ ಆಡಿಟರ್ ಮಸ್ಟ್ ಒಬ್ಟೈನ್ ಎ ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಓನರ್ಶಿಪ್ ಆಫ್ ದ ಸ್ಟಾಕ್ ಫ್ರಮ್ ದ ಕ್ಲೈಂಟ್ to the effect that there are no other goods which do not belong to the concern. ಅಂತಂದರೆ ಆಡಿಟರ್ ಏನು ಮಾಡಬೇಕಾಗುತ್ತೆ ಅಂತಂದರೆ, ಆ ಒಂದು ಸ್ಟಾಕ್ದು ಆ್ಯಕ್ಚುಯಲ್ ಓನರ್ಶಿಪ್ಪು ಯಾರ ಹತ್ರ ಇದೆ, ಆ ಓನರ್ಶಿಪ್ ಸರ್ಟಿಫಿಕೇಟ್ಸ್ ಏನೇನಿದೆ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ಮತ್ತು ಅದೇ ಸ್ಟಾಕು ಬೇರೆಯವರ ಹೆಸರಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ನೋಡಬೇಕಾಗುತ್ತೆ. ಈಗ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಬೇರೆ ಕಂಪನಿ ಸ್ಟಾಕನ್ನು ನಮ್ಮ ಕಂಪನಿ ಸ್ಟಾಕ್ ಅಂತ ತೋರಿಸುವಂಥದ್ದು, ಅಥವಾ ನಮ್ಮ ಕಂಪನಿಲಿ ಇರೋವಂಥ ಸ್ಟಾಕನ್ನು ಬೇರೆಯವ್ರ ಕಂಪ್ನಿದು ಅಂತ ತೋರಿಸುವಂಥದ್ದು, ಈ ರೀತಿ ಕೂಡ ಮಾಡ್ತಾರೆ. ಅದು ಫ್ರಾಡ್ ಪರ್ಪಸ್ಸಿಗೆ, ಅದೇನೋ ಬಿಸ್ನೆಸ್ ಪ್ಲ್ಯಾನ್ ಬೇರೆ ಥರ ಏನಾದರೂ ಮಿಸ್ಲೀಡ್ ಮಾಡಬೇಕು ಅಂತ ಇಂಟೆನ್ಷನ್ಸ್ ಇದ್ದರೆ ಆ ರೀತಿಯೂ ಕೂಡ ಫ್ರಾಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಒಂದು ಸ್ಟಾಕ್ ಓನರ್ಶಿಪ್ಪು ಆ್ಯಕ್ಚುಯಲ್ ಓನರ್ಶಿಪ್ಪು ಯಾರ ಹತ್ರ ಇದೆ ಅಂತ ಸರ್ಟಿಫಿಕೇಟ್ಸನ್ನು ವೆರಿಫೈ ಮಾಡೋದ್ರ ಮೂಲಕ ಅದನ್ನು ವೆರಿಫಿಕೇಷನ್ ಮಾಡ್ಬೋದು. ಈ ರೀತಿಯಾಗಿ ಈ ಎಲ್ಲ ಮೆಥಡ್ಸನ್ನು ಫಾಲೋ ಮಾಡಿಬಿಟ್ಟು ಸ್ಟಾಕ್ ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಯೇಷನ್ ಅನ್ನೋದು ಆಗೋವಂಥದ್ದು. ಇದು ಕೂಡ 10 ಮಾರ್ಕಿಗೆ ಕೇಳೋ ಅಂಥ ಕ್ವೆಶನ್ ಆಗಿರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.